ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದಾರೆ ಪವನ ಪ್ರಯಾಣ ಯೂಟ್ಯೂಬ್ ಚಾನಲ್ನ. ಮತ್ತು ಈ ಚಾನಲ್ನಲ್ಲಿ ಇವತ್ತು ನೋಡಿದ್ರೆ ಒನ್ ಡೇ ಟ್ರಿಪ್ ಇನ್ ತುಮಕೂರು ಅಂತಲೇ ಹೇಳ್ಬೋದು. ಮತ್ತು ಇದು ಒಂದು ದಿವಸದಲ್ಲಿ ಯಾವ್ಯಾವೆಲ್ಲ ಪ್ಲೇಸ್ನ ಕವರ್ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇನ್ನು ಮೊದಲಡಿಕೆ ನೋಡಿದರೆ ಇನ್ನು ಭಾನುವಾರ ಬೆಳಗ್ಗೆನೆ ಎದ್ದು 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಮತ್ತು 7 ಕಾಲ ರೆಡಿ ಆಗೋಗಿದೆ. ಮತ್ತೀಗ 7 ಕಾಲಿಗೆ ಹೊರಟ್ರೆ ಶಿವಗಂಗೆ ಮೊದಲನೇ ಪ್ಲೇಸ್ ಬಂದು ಶಿವಗಂಗೆಗೆ 7 ಕಾಲಿಗೆ ಹೊರಟ್ರೆ ಹೆಚ್ಚು ಕಮ್ಮಿ 9 ಗಂಟೆ ಹೊತ್ತಿಗೆ ಅಲ್ಲಿ ರೀಚ್ ಆಗ್ತೀನಿ ಅಂತ ಹೇಳ್ಬೋದು. ಮತ್ತು ಅದಕ್ಕಾಗಿ ಈಗ ಬೈಕ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೀಗ ಬೈಕ್ನ ಕಡಿಮೆ RPM ಆಗೋವರೆಗೂ ಕೂಡ ವೆಯ್ಟ್ ಮಾಡ್ತೇನೆ ಅಂತ ಹೇಳ್ಬೋದು. ಮತ್ತೆ ಈಗ ವೆಯ್ಟ್ ಮಾಡಿದ್ರೆ ಅದು ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ. ಅದರಿಂದ ಮತ್ತೆ ಐ ಸಪ್ಲೈ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಮತ್ತೆ 1 ನಿಮಿಷ ವೆಯ್ಟ್ ಮಾಡೋದ್ರಿಂದ ಮತ್ತೆ RPM ಕೂಡ ಡೌನ್ ಆಗೋ ಕೂಡ ವೆಯ್ಟ್ ಮಾಡ್ತಿರ್ತೀನಿ. ವೆಯ್ಟ್ ಕೂಡ ಮಾಡ್ತಾ ಇದೀನಿ ಅಂತ ಹೇಳ್ಬೋದು. ಮತ್ತೆ ನೋಡ್ತಾ ಇರ್ಬೋದು RPM ಕೂಡ ಇನ್ನೇನು ಡೌನ್ ಆಗೋ ಸ್ಟೇಜ್ ಅಲ್ಲಿ ಕೂಡ ಇದೆ. ಮತ್ತೆ ಇನ್ನೇನು ಡೌನ್ ಕೂಡ ಆಯ್ತು ಅಂತ ಹೇಳ್ಬೋದು. ಮತ್ತೆ ಈಗ ಜರ್ನಿನ ಕೂಡ ಸ್ಟಾರ್ಟ್ ಮಾಡ್ತಾ ಇದೀನಿ. ಮತ್ತೆ ಮೊದಲನೇ ನೋಡಿದರೆ ಇನ್ನು ತುಮಕೂರಲ್ಲಿ ಈಗ 4 ಪ್ಲೇಸ್ನ ಕವರ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಇನ್ನು ತುಮಕೂರಲ್ಲಿ ಫಸ್ಟ್ನೇ ಪ್ಲೇಸ್ ಬಂದು ಶಿವಗಂಗೆಗೆ ಶಿವಗಂಗೆ ಬೆಟ್ಟಕ್ಕೆ ಹೋದ್ರೆ ಇನ್ನು ನೆಕ್ಸ್ಟ್ ಸಿದ್ಧಗಂಗಾ ಮಠಕ್ಕೆ ಹೋಗ್ತೀನಿ. ಮತ್ತೆ ಅದರಿಂದ ನಾಮದ ಚಿಲುಮೆಗೆ ಹೋದ್ರೆ ಇನ್ನು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ದೇವರಾಯನದುರ್ಗ ಬೆಟ್ಟಕ್ಕೆ ಲಾಸ್ಟ್ ಟ್ರಿಪ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇವನ್ನೆಲ್ಲ ಯಾವ ತರ ಇತ್ತು ಮತ್ತೆ ಯಾವ ತರ ಅಟ್ಮಾಸ್ಫಿಯರ್ ಇರುತ್ತೆ ಅಂತ ನಿಮ್ಗೆ ಸಂಪೂರ್ಣವಾಗಿ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಇನ್ನು ಮೊದಲಡಿಕೆ ನೋಡಿದರೆ ಇನ್ನು 9 ಗಂಟೆಗೆ ಅಲ್ಲಿ ರೀಚ್ ಆದೆ ಅಂತ ಹೇಳ್ಬೋದು. ಮತ್ತೆ ಅಲ್ಲಡಿಕೆ ರೀಚ್ ಆಗ್ಬಿಟ್ಟು ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಮತ್ತೆ ಈ ಕೂಡ ನೆಕ್ಸ್ಟ್ ರೀಚ್ ಆಗ್ತಾ ಮತ್ತೆ ಈ ಬೆಟ್ಟ ನೋಡಿದ್ರೆ 4448 ಅಡಿ ಎತ್ತರದಲ್ಲಿದೆ ಅಂತ ಹೇಳ್ಬೋದು. 1348 ಹೈಟ್ ಮೀಟರ್ ಇದೆ ಅಂತ ಹೇಳ್ಬೋದು ಹೈಟ್. ಮತ್ತೆ ಇದು ವಿಷ್ಣುವರ್ಧನನ ಪತ್ನಿ ಶಾಂತಲಾ ಅವರ ಖಿನ್ನತೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಡ್ರಾಪ್ ಕೂಡ ಅಂತ ಹೇಳ್ಬೋದು. ಅದರಿಂದ ಇದನ್ನ ಶಾಂತಲಾ ಡ್ರಾಪ್ ಅಂತ ಕೂಡ ಕರೀತಾರೆ. ಮೇಲ್ಗಡೆ ನಂದಿ ಪ್ರತಿಮೆ ಕೂಡ ಇದೆ. ಮತ್ತೆ ಅದೇ ಲಾಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು, ನಂದಿ ಇರೋ ಪ್ರತಿಮೆನೆ ಕೂಡ. ಮತ್ತೆ ಲಾಸ್ಟ್ ಅಲ್ಲಿ ನೋಡಿದ್ರೆ ಇನ್ನು ಹೊನ್ನದೇವಿ ದೇವಸ್ಥಾನ ಕೂಡ ಇದೆ. ಮತ್ತೆ ಗಂಗಾಧರೇಶ್ವರ ದೇವಸ್ಥಾನ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ಇದಾದ್ಮೇಲೆ ಇನ್ನು ಒಳಕಲ್ ತೀರ್ಥ ಅಂತ ಕೂಡ ಇದೆ. ಮತ್ತೆ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಅಂತ ಹೇಳ್ಬೋದು ಇನ್ನು ಶಿವಗಂಗೆ ಬೆಟ್ಟನ. ಮತ್ತೆ ಇದನ್ನೆಲ್ಲ ಕೂಡ ನೋಡ್ಕೊಂಡ್ಬಂದು ನೋಡ್ತಾ ಇರ್ಬೋದು ಯಾವ ತರ ಇದೆ. ಮತ್ತೆ ಎಷ್ಟೋ ಜನ ಕೂಡ ಬರ್ತಾರೆ. ಮತ್ತೆ ಇದು ಕೂಡ ಬೆಂಗಳೂರಿಂದ ಕೂಡ ಹತ್ರದಲ್ಲಿ ಇರೋದ್ರಿಂದ ಹೆಚ್ಚು ಜನ ಕೂಡ ಸೇರ್ತಾರೆ ಅಂತ ಹೇಳ್ಬೋದು. ಇನ್ನು ಬೆಂಗಳೂರಿಂದ ಜಾಸ್ತಿ ಜನ ಬರುವಂತ ಕೂಡ ಇಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ವೀಕೆಂಡ್ ಅಲ್ಲಿ ಬಂದ್ರೆ ಕೂಡ ಇಲ್ಲಿ ಜಾಸ್ತಿ ಫುಲ್ ಕೂಡ ಇರ್ತಾರೆ. ಮತ್ತೆ ಬೆಳಗ್ಗೆ ಬೇಗ ಬಂದ್ರೆ ಇಲ್ಲಿ ಬಿಸಿಲು ಕೂಡ ಇರೋದಿಲ್ಲ. ಆದ್ರಿಂದ ಬೇಗ ಹತ್ತೋದು ಕೂಡ ಈಸಿ ಆಗಿರುತ್ತೆ. ಮತ್ತೆ ಈ ಬೆಟ್ಟ ಕೂಡ ಹತ್ತೋದು ಕೂಡ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಆದ್ರಿಂದ ಬಿಸಿಲು ಬರೋಕ್ಕಿಂತ ಮುಂಚೆನೆ ಬಂದ್ರೆ ಇನ್ನು 9 ಗಂಟೆ ಒಳಗಡೆನೆ ಬಂದ್ರೆ ಕೂಡ ಹತ್ತಿದ್ರೆ ಕೂಡ ಇನ್ನು ಸುಲಭ ಕೂಡ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ನಾನ್ ಕೂಡ ಫೈನಲ್ ನಂದಿ ಪ್ರತಿಮೆ ತನಕ ಕೂಡ ಹತ್ತಿದೆ ಅಂತ ಹೇಳ್ಬೋದು. ಮತ್ತೆ ಈಗ ಯಾವ ತರ ಕಾಣಿಸ್ತಿದೆ ಅಂತ ನೋಡ್ಬೋದು. ನಂದಿ ಪ್ರತಿಮೆ ಇಲ್ಲಿ ಮೇಲ್ಗಡೆ ಇದೆ ಕೂಡ ಲಾಸ್ಟ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಇರುವಂತ ನೋಡ್ಬೋದು ಇದು ಲಾಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಬಂದು ಇದಾದ ನಂತರ ಊಟ ಕೂಡ ಇತ್ತು. ಅಲ್ಲಿ ಅನ್ನ ಪ್ರಸಾದ ಕೂಡ ಸೇವನೆ ಮಾಡಿ ನೆಕ್ಸ್ಟ್ ಸಿದ್ಧಗಂಗಾ ಮಠಗೆ ಇನ್ನು ನೆಕ್ಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ವೀಕೆಂಡ್ ಅಲ್ಲಿ ಬರೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ವ್ಯೂವಿಂಗ್ ಪಾಯಿಂಟ್ ಆಗಿರ್ಬೋದು, ಮತ್ತೆ ಊಟ ಆಗಿರ್ಬೋದು, ಮತ್ತೆ ಬೆಟ್ಟದ ಕೂಡ ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಬೆಂಗಳೂರು ಕೂಡ ಹತ್ರದಲ್ಲಿ ಇರೋದ್ರಿಂದ ಇದು ಕೂಡ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನಾನ್ ಕೂಡ 9 ಗಂಟೆ ಮೇಲೆ ಬಂದಿರೋದ್ರಿಂದ ಇನ್ನು ಬೆಟ್ಟ ಹತ್ತಿ ಅಲ್ಲೇ ಕೂಡ ಜಾಸ್ತಿ ಹೊತ್ತು ಕಾಲ ಕಳೆದಿರೋದ್ರಿಂದ ಇನ್ನು ಬಿಸಿಲು ಕೂಡ ಜಾಸ್ತಿ ಆಯ್ತು. ಮತ್ತೆ ಬಿಸಿಲಲ್ಲಿ ಹತ್ತೋದು ಕೂಡ ಕಷ್ಟ ಅಂತಾನೆ ಹೇಳ್ಬೋದು. ಅದು ಕೂಡ ಜಾಸ್ತಿ ಹೈಟ್ ಅಲ್ಲಿ ಇರೋದ್ರಿಂದ ಬಿಸಿಲಿಗೆ ಕೂಡ ಕಾಲ್ ಕೂಡ ಇದಾಗುತ್ತೆ. ಮತ್ತೆ ಬಿಸಿಲಿಗೆ ಕೂಡ ಜಾಸ್ತಿ ಬೇಗ ಕೂಡ ಹತ್ತಕ್ಕಾಗಲ್ಲ. ಮತ್ತೆ ಬೆಟ್ಟದ ಮೇಲ್ಗಡೆ ಬರೋರು ಯಾವುದೇ ಕೂಡ ಬ್ಯಾಗ್ ಕೂಡ ಆಗಿರ್ಬೋದು, ಮತ್ತೆ ಚಿಪ್ಸ್ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಜ್ಯೂಸ್ಗಳನ್ನ ಯಾವ್ದು ಕೂಡ ತಗೊಂಡೋದ್ರೆ ಇಲ್ಲಿ ಕೋತಿಗಳ ಕಾಟಗಳು ಜಾಸ್ತಿ ಇರೋದ್ರಿಂದ ಅವುಗಳು ಕೂಡ ಕಾಟ ಕೂಡ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಅವುಗಳು ಕಾಟ ಜಾಸ್ತಿ ಆಗಿರೋದ್ರಿಂದ ಅವುಗಳು ಕಿತ್ಕೊಳ್ಳೋದು ಮತ್ತೆ ಮೇಲತ್ತೋದು ಎಲ್ಲ ಕೂಡ ಅವು ಜಾಸ್ತಿ ಮಾಡ್ತವೆ. ಮತ್ತೆ ಅವಕ್ಕೆ ಮತ್ತೆ ಇಲ್ಲಿ ಶಿವಂ ಪಾರ್ವತಿ ಕೂಡ ವಿಗ್ರಹ ಕೂಡ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಪ್ರತಿಮೆ ಕೂಡ ಇದೆ. ಮತ್ತೆ ಇಲ್ಲಿ ನಂದಿ ಪ್ರತಿಮೆ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ಇದು ಕೂಡ ಅರ್ಧ ಪಾಯಿಂಟ್ ಅಂತ ಹೇಳ್ಬೋದು. ಇದ್ರ ಮೇಲೆ ಕೂಡ ಹೋಗ್ಬೇಕಾಗುತ್ತೆ. ಆಮೇಲೆ ಊಟ ಮಾಡ್ಕೊಂಡು ಬೆಟ್ಟದಿಂದ ಇಳಿಯೋ ಹೊತ್ತಿಗೆ ಅಲ್ಲಿ 12 ಗಂಟೆ ಆಯ್ತು ಅಂತ ಹೇಳ್ಬೋದು. 12 ಗಂಟೆ ಆದ್ಮೇಲೆ ಕಲ್ಯಾಣಿ ಹತ್ರ ಬೈಕ್ ಕೂಡ ಹಾಕಿದೆ. ಅಲ್ಲಿ ಕಲ್ಯಾಣಿ ಕೂಡ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಮತ್ತೆ ಅಲ್ಲೇ ಕೂಡ ಬೋರ್ಡ್ ಕೂಡ ಇತ್ತು. ಬೋರ್ಡ್ನ ಕೂಡ ವಿಡಿಯೋ ಮಾಡಿದ್ದೀನಿ. ಮತ್ತೆ ಯಾವ್ದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಬರ್ದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದಾದ ನಂತರ ಸಿದ್ಧಗಂಗಾ ಮಠಕ್ಕೆ ಕೂಡ 12 ಗಂಟೆ ಮೇಲೆ ಹೊರಟೆ ಅಂತ ಹೇಳ್ಬೋದು. ಇದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿದ್ಧಗಂಗಾ ಮಠದ ವಿಡಿಯೋ ಕೂಡ ಬರುತ್ತೆ. ಮತ್ತೆ ಇದೇ ತರ ವಿಡಿಯೋಗಳು ಕೂಡ ಬರ್ತಾ ಇರ್ತದೆ. ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಇದೇ ತರ ವಿಡಿಯೋ ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತದೆ. ಮನೆ ಪಾರ್ಟ್ 2 ಕೂಡ ವಿಡಿಯೋ ಬರುತ್ತೆ. ಅದು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಕೂಡ ಬರುತ್ತೆ.
ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿದ್ಧಗಂಗಾ ಮಠ ಆಗಿರ್ಬೋದು, ನಾಮದ ಚಿಲುಮೆ ಆಗಿರ್ಬೋದು, ಮತ್ತೆ ದೇವರಾಯನದುರ್ಗ ಬೆಟ್ಟದಲ್ಲಿ ಯಾವ ಥರ ಇದೆ ಅಂತ ನಿಮಗೆ ಸಂಪೂರ್ಣ ಕೂಡ ತಿಳಿಸ್ತಾ ಬರ್ತೀನಿ. ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.